ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ. ಜಸ್ಟು ಮಲಗಿದ್ದು ಎದ್ದೆ, ಹಾಗಾಗಿ ವಾಯ್ಸ್ ಹಿಂಗಿದೆ. ಮತ್ತು ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ. ಮೊನ್ನೆ ಹೇಳಿದ್ನಲ್ಲ ಐಸ್ ಕ್ರೀಮ್ ಎಫೆಕ್ಟ್ ಅಂತ, ಅದಿನ್ನೂ ಕ್ಲಿಯರ್ ಆಗಿಲ್ಲ. ಮತ್ತು ಕೆಮ್ಮು ಕೂಡ ಇದೆ. ಇದೇ ಗ್ಯಾಪಲ್ಲಿ ಏನು ಬಂತು ಅಂದರೆ ಸ್ವೀಟ್ ಬಾಕ್ಸ್ ಬಂತು. ಹೆಂಗಿರು ಕೆಮ್ತಿದ್ದೀನಿ. ಆಲ್ರೆಡಿ ತಿಂದ್ಬಿಡುವ ಸ್ವಲ್ಪ. ಕೆಮ್ಮು ಹೆಂಗಿದ್ರು ವಾಸಿ ಮಾಡ್ಕೋಬೇಕಲ್ಲ, ಒಟ್ಟಿಗೆ ವಾಸಿ ಮಾಡ್ಕೊಬಿಡೋಣ ತಿಂದ್ಬಿಟ್ಟು ಅಂತ. ಜಸ್ಟ್ ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೋಗ್ಬೇಕಾಗಿತ್ತು. ಶಾಪ್ ಓಪನ್ ಮಾಡಿಲ್ಲ, ಕ್ಲೋಸ್ ಮಾಡಿ ಬಂದಿದ್ದೀನಿ. ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ನಿದ್ದೆ ಬಂದುಬಿಡ್ತು. ಅವರು ಪೋಸ್ಟ್ ಆಫೀಸವರು ಅಕ್ಕ ನಮ್ಮ ಫ್ರೆಂಡೇನೋ ಪರಿಚಯ ಅಂತ ಅಂದರೆ ಡೈರೆಕ್ಟ್ ಮನೆ ಹತ್ರ ಬಂದು ಕೊಟ್ಬಿಡ್ತಾರೆ. ನಾನು ಸೈಲೆಂಟ್ ಬೇರೆ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಬಂದರು, ಎಲ್ಲಮ್ಮ ಫೋನು ಮಾಡಿದೆ ತೆಗಿತಾ ಇಲ್ಲ ಅಂತಂದರೆ, ಅಯ್ಯೋ ಸಾರಿ ಮೇಡಮ್, ಸೈಲೆಂಟ್ಗೆ ಇಟ್ಬಿಟ್ಟಿದ್ದೆ, ಮಲ್ಕೊಬಿಟ್ಟಿದ್ದೆ ಅಂದೆ. ಆಮೇಲೆ ಸರಿ ಪಾರ್ಸೆಲ್ ಬಂದೈತೆ ಅಂತ ಕೊಟ್ಟರು. ಏನಿದು ಅಂತಂದರೆ ಧಾರವಾಡದಿಂದ ನಮ್ಮ ಪ್ರೀತಿಯ ಗಿರೀಶನ ನಂದು ಚಾನಲ್ಲು ಮಾನಿಟೈಸೇಷನ್ ಆಗಿರೋದಕ್ಕೆ ಯೂಟ್ಯೂಬ್ದು ಅವ್ರ ಪಾಪ ನನಗೆ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ. ನಾವು ಆ್ಯಕ್ಚುಲಿ ಅವ್ರಿಗೆ ಟ್ರೀಟ್ ಕೊಡಿಸ್ಬೇಕು, ಇನ್ನು ಉಲ್ಟಾ ಅವ್ರ ಪಾಪ ನನಗೋಸ್ಕರ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಏನೈತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮು ಪಾಪ ಸಿದ್ದು ಕಳಿಸಿದ್ದು ಒಂದು ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿತ್ತು ಜೋಳದ ರೊಟ್ಟಿ. ಇದು ಸ್ವೀಟ್ ಬಾಕ್ಸ್ ಇವಾಗ ಏನಾಗಿದೆ, ಬ್ರೇಕ್ ಆಗೈತೋ, ಸೇಫಾಗಿ ಬಂದು ರೀಚ್ ಆಗೈತೋ ನೋಡುವ. ಬ್ರೇಕ್ ಆಗಿದ್ರೆ ತೊಂದರೆ ಇಲ್ಲ, ಹೊಟ್ಟೆ ಒಳಗೆ ಏನು ಬ್ರೇಕ್ ಆಗಿ ಪೀಸ್ ಇರಲ್ಲ, ಎಲ್ಲ ಬ್ರೇಕ್ ಆಗಿಬಿಡುತ್ತಲ್ಲ, ತೊಂದರೆ ಇಲ್ಲ. ಓಪನ್ ಮಾಡೋಣ ಏನು ಸ್ವೀಟು ಅಂತ ಕ್ಯೂರಿಯಾಸಿಟಿ. ಮೇ ಬಿ ಧಾರವಾಡದಲ್ಲಿ ಪೇಡ ಫೇಮಸ್ಸು ಅಲ್ವಾ, ಏನಿದೆ ನನಗೂ ಗೊತ್ತಿಲ್ಲ. ಸರ್ಪ್ರೈಸ್. ಓಪನ್ ಮಾಡುವ. ಈಗ ಇಲ್ಲಿ ಅಡ್ರೆಸ್ ಐತೆ, ಅದಕ್ಕೆ ಹೆಂಗೆ ಹಿಡ್ಕೊಬಿಟ್ಟಿದ್ದೀನಿ ಅಂದರೆ ಹಿಂಗೆ ತೋರಿಸ್ಬಿಡ್ತಿದೆ. ನಮ್ಮ ಮನೆಯ ವಿಳಾಸವಿದೆ ಇದರಲ್ಲಿ. ಹಿಂಗೆ ಓಪನ್ ಮಾಡಿದ್ರೆ ಈ ಕಡೆ ಧಾರವಾಡದ ಗಿರೀಶಣ್ಣನ ಅಡ್ರೆಸ್ ಐತೆ, ಹಾಗಾಗಿ ಹಿಂಗೆ ಇಟ್ಕೊಬಿಟ್ಟಿದ್ದೀನಿ. ಓಕೆ, ಓಪನ್ ಮಾಡೋಣ ಬನ್ನಿ. ಓಪನ್ ಮಾಡಿ ಒಳಗಡೆ ಏನೈತೆ ಅಂತ ತೋರಿಸ್ತೀನಿ. ನನಗೆ ಕೈಲೇ ರಪ್ಪ ಅಂತ ರ್ಯಾಪ್ ಮಾಡಿಬಿಡೋ ಕಿತ್ತಾಪಿಡು ಅನ್ಕೊಳ್ಳ. ಬಟ್ ಆದರೆ ಸಿಕ್ಕಾಪಟ್ಟೆ ಪ್ಯಾಚ್ ಅನಿಸಿ ಓಪನ್ನೇ ಮಾಡೋಕ್ಕೆಲ್ಲ ಸೀಸರ್ ಎತ್ಕೊಬಂದಿದ್ದೀನಿ. ಕಟ್ ಮಾಡಿ ಸಿಗ್ತೀನಿ ಏನೈತೆ ಅಂತ. ಆಯಿತಾ, ಯಾವ ಸೈಡಿಂದ ಕಟ್ ಮಾಡಿ ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಪ್ಯಾಚ್ ಹಾಕವ್ರೆ. ಬಟ್ ಸೇಫ್ಟಿಯಾಗಿ ಬಂದು ಸೇರೈತೆ. ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೆ ಗೊತ್ತಾ, ಶನಿವಾರ ಬರ್ಬೋದು ಮೇ ಬಿ ಅಂತ ಆರಾಮಾಗಿದ್ದೆ. ಅವರು ಬೆಳಗ್ಗೆ ಮೆಸೇಜ್ ಹಾಕಿದರು, ಏನಂತ, ಇವತ್ತು ನಿಮ್ಮ ಮನೆಗೆ ಬರ್ತಾಯಿದ್ದೀವಿ ಕಣಮ್ಮ ಅಂತ ಅಂದ್ರೆ ನನಗೆ ಶಾಕು. ಅಂದರೆ ರಿಯಲಾಗಿ ಬರ್ತಿದ್ದಾರೆ. ನಾನು ಅದಿಂಗೆ ಅವ್ರು ಬೆಳಗ್ಗೆ ತಾನೇ ಮನೇಲಿ ಅದೇನೋ ತಿಂಡಿ ತಿಂದು ಇಷ್ಟು ಬೇಕು, ನಮ್ಮ ಮನೆಗೆ ಹೆಂಗೆ ಬರೋಕ್ಕಾಗುತ್ತೆ, ನನಗೆ ಇದು ಬಾಕ್ಸ್ ಬರುತ್ತೆ ಅಂತ ಐಡಿಯಾ ಇಲ್ಲ. ಬನ್ನಿ ಗಿರೀಶಣ್ಣ, ದಯವಿಟ್ಟು ಖಂಡಿತ ಬರ್ಬೋದು ಅಂತ ನಾನು ರಿಪ್ಲೈ ಕೊಟ್ಟೆ. ಅವರು ಈ ಅರ್ಥದಲ್ಲಿ ಹೇಳಿರೋದು ಅಂದರೆ ಪೋಸ್ಟ್ ಇದು ಸ್ವೀಟ್ ಬಾಕ್ಸ್ ಇವತ್ತು ರೀಚ್ ಆಗುತ್ತೆ ಅಂತ ಹೇಳೋ ಅರ್ಥಕ್ಕೆ ಅವರು ಹಂಗಂದ್ರು. ನಾನು ಸರಿಯಾಗಿ ಟ್ಯೂಬ್ಲೈಟು ಅರ್ಥನೇ ಮಾಡ್ಕೊಂಡಿಲ್ಲ. ಬರ್ತೀನಿ ಅಂತ ತಕ್ಷಣ ಬನ್ನಿ ಅಂತ ಅಂದೆ. ಓಪನ್ ಆಯಿತು, ಅಡ್ರೆಸ್ ಹೋಗ್ಬಿಡುತ್ತೆ. ಏನು ಪ್ಯಾಚ್ ಹಾಕ್ತಾರಪ್ಪ ಇಷ್ಟೊಂದು. ನನಗೆ ಆಗದೇ ಇರೋ ಕೆಲಸ ಅಂತಂದರೆ ಇದು ಅನ್ಬಾಕ್ಸ್ ಮಾಡೋದು ಇರಿಟೇಷನ್. ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ಯಾಚ್ ಹಾಕಿ ತುಂಬಿಬಿಟ್ಟಿರ್ತಾರಲ್ಲ. ಅಯ್ಯೋ, ಡೈರೆಕ್ಟು ಸ್ವೀಟ್ ಬಾಕ್ಸ್ ಸಿಕ್ಕುತ್ತೆ ಅಂತಂದರೆ ಇದ್ರೊಳಗಡೆ ಒಂದು, ಇದನ್ನು ತೆಗೆದು ಇದ್ರೊಳಗಡೆ ಒಂದು, ಇದನ್ನು ಬೇರೆ ಓಪನ್ ಮಾಡಬೇಕಲ್ಲ. ಈಗ ಈ ಓಪನ್ ಮಾಡೋ ಸೀನೆಲ್ಲ ಡೈರೆಕ್ಟು ತೆಗೆದ ತಕ್ಷಣ ತಿಂದ್ಬಿಡ್ಬೇಕು, ಹಂಗಿರಬೇಕು. ಅಷ್ಟೊಂದು ಪೇಷನ್ಸ್ ಇಲ್ವಲ್ಲ ನನಗೆ, ಅಲ್ವಾ? ಯಾವ ಕಡೆಯಿಂದ ಓಪನ್ ಮಾಡಲಿ? ಇದರೊಳಗೆ ಇನ್ನೊಂದು ಬಾಕ್ಸ್ ಇರಬೇಕಂತ ಚಂದ, ಕಾಮಿಡಿ. ಓ ಮೈ ಗಾಡ್, ಇದರೊಳಗಡೆ ಇನ್ನೊಂದು ಬಾಕ್ಸ್. ನಮ್ಮ ಆಶಾ ಫೋನ್ ಮಾಡ್ತಾಳೆ. ನಾನು ಸ್ವೀಟ್ ಬಾಕ್ಸ್ ಓಪನ್ ಮಾಡಿದ್ರೆ ಇಂಟ್ರೆಸ್ಟ್ ಆಗಿದ್ದೀನಿ. ಬೆಳಿಗ್ಗೆ ಅವ್ರು ಅಂದಾಗಲೇ ಕ್ಲೂ ಕೊಟ್ಟಿದ್ರು, ತಿಳ್ಕೊಬೇಕಿತ್ತು ನಾನು ಸ್ವೀಟ್ ಬಾಕ್ಸ್ ಏನೋ ಬರುತ್ತೆ ಅಂತ ಅವ್ರು ಹೇಳಿರೋದು ಅರ್ಥ. ನಾನು ಇವ್ರು ಬರ್ತಾರೆ ಸುಮ್ಮನೆ ತಮಾಷೆಗೇನೋ ಅಂತಾರೆ, ಬನ್ನಿ ಗಿರೀಶಣ್ಣ, ಬನ್ನಿ ಆರಾಮಾಗಿ ಬನ್ನಿ ಅಂತಂದೆ. ಅವ್ರು ಸ್ವೀಟ್ ಬಾಕ್ಸ್ ಬರುತ್ತೆ ಅಂತ ಹೇಳಿತ್ತು. ಸದ್ಯ ಇದರೊಳಗಡೆ ಇನ್ನೊಂದು ಪ್ಯಾಕ್ ಏನಾದ್ರು ಇರಬೇಕಾಗಿತ್ತು. ಮೆಂಟಲ್ ಆಗಿಬಿಡ್ತಿದೆ ಓಪನ್ ಮಾಡೋ ಅಷ್ಟರಲ್ಲಿ. ಬಾಬು ಸಿಂಗ್ಸ್ ಪೇಡ. ಇದು ಮೇ ಬಿ ನಿಮಗೆ ಉಲ್ಟಾ ಕಾಣಿಸ್ಬೋದು ಅಕ್ಷರಗಳು. ಟಂಟಡಾನ್, ಘಮ ಅಂತೈತೆ ಫ್ಲೇವರ್. ಓಪನ್ ಮಾಡುವ ಈಗ ಎಂಥ ಸ್ವೀಟ್ ಅಂತ.
ಟನ್ ವಾವ್. ಬೇಡ, ನಮ್ಮ ಮಮ್ಮಿ ಒಂದು ಪೀಸು ಅಷ್ಟೇ. ನಮ್ಮ ಮಮ್ಮಿಗೆ ಅವರು ಮಾನಿಟೈಸೇಷನ್ ಆಗಿರೋಕ್ಕೆ ನಮಗೆ ಸ್ವೀಟ್ ಕೊಟ್ಕೊಳ್ಳಿ ಸರ್, ನಾವು ಅವ್ರಿಗೆ ಕೊಡಬೇಕು. ಸಕ್ಕತ್ತಾಗೈತೆ ಗಿರೀಶಣ್ಣ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಬೈಟು ಎಲ್ರಿಗೂ ನಿಮಗೋಸ್ಕರ, ಎಲ್ರಿಗೂ ನಿಮಗೆ ಮಾಡಿ ಅಪ್ಪಂಗೆ ಕೊಬಿಡ್ವಾ. ನಮ್ಮ ಅಮ್ಮಂಗೊಂದು, ನಮ್ಮ ಅಪ್ಪಂಗೊಂದು. ನಾನು ತಿಂತಿದ್ದೀನಿ, ಇದರಲ್ಲೇ ನಿಮಗೊಂದು ಭಾಗ. ಆಹಾ, ಪಂಚಾಮೃತ. ಥ್ಯಾಂಕ್ ಯು ಗಿರೀಶಣ್ಣ, ಸೂಪರಾಗೈತೆ ನಿಮ್ಮ ಧಾರವಾಡದಲ್ಲಿ ಸಿಗೋ ಪೇಡ. ಮೇ ಬಿ ನಾನು ಫುಲ್ ಖಾಲಿ ಮಾಡ್ಬಿಟ್ಟು ಊಟ ಮಾಡ್ತೀನಿ ಅಂತ ಅನ್ಕೋತೀನಿ, ಅಷ್ಟು ಸಕ್ಕತ್ತಾಗೈತಿ. ಮೂರು, 4, 5, 6, 7, 8. ಇಷ್ಟು ನಾನು ಒಬ್ಬಳೇ ತಿನ್ನೋಲ್ಲ, ಇನ್ನು ಅವ್ರು ತಿನ್ನಲ್ಲ, ಸ್ವೀಟ್ ಏನು ಜಾಸ್ತಿ ತಿನ್ನಲ್ಲ. ನನಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಕೆಮ್ಮು, ತೊಂದರೆ ಇಲ್ಲ, ಕೆಮ್ತಿದ್ದೀನಿ. ಫಸ್ಟ್ ತಿಂದು ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ಒಟ್ಟಿಗೆ ಮೆಡಿಷನ್ ತಗೊಂಡ್ರೆ ಆಯಿತು. ಬಾಯಿಗೆ ಇಟ್ಟರೆ ಕರ್ಗೋಗ್ತಿದೆ. ತಿಂತ ನನಗೆ ಮಾತೇ ಬರ್ತಿಲ್ಲ ಆಯಿತಾ, ಏನು ಅಂದ್ಕೊಬಿಡಿ. ಅದ ಸ್ವೀಟ್ನ ಫೀಲ್ ಮಾಡ್ತಾ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಿರೀಶಣ್ಣ, ಸಿಹಿ ಅಕ್ಕ, ಥ್ಯಾಂಕ್ ಯು ಒನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಟ್ರೀಟ್ ಕೊಡಿಸ್ಬೇಕು ಆ್ಯಕ್ಚುಲಿ, ಓಕೆನಾ. ಮತ್ತೊಂದು ಸೈನ್ ಥ್ಯಾಂಕ್ ಯು ಸೋ ಮಚ್. ಫೋನ್ ಸೌಂಡ್ ಕಮ್ಮಿ ಹಾಕಿ, ನನ್ನ ಫೋನ್ ಸೌಂಡ್ ಹಾಕೊಂಡ್ರು. ಅಪ್ಪ ಹೆಂಗಿದ್ದು ಸ್ವೀಟು, ಹೆಂಗಿದ್ದು ನೋಡು, ಚೆನ್ನಾಗಿದ್ದ ಮಮ್ಮಿ? ಸೌಂಡ್ ಕಮ್ಮಿ ಹಾಕು ಮಮ್ಮಿ. ಸ್ವೀಟ್ ಹೆಂಗಿದ್ದು ನೋಡು ಮಮ್ಮಿ, ಸ್ವೀಟ್ ಹೆಂಗಿದ್ದು? ಚೆನ್ನಾಗಿದ್ದ ಪೇಡ, ಅದು ಪೇಡ. ನಮ್ಮ ಅಪ್ಪ ಅಮ್ಮ ಇದ್ರು ಸೂಪರ್ ಅಂತಾರೆ. ಹಾಂ, ಕೋವಾ ಹಾಲೊಂದು ಇದ್ರಲ್ಲಿ ಮಾಡೋದು. ಇದನ್ನ ನಮ್ಮ ಲತಾ ಹಸ್ಬೆಂಡ್ ಬಂದವರು ಡ್ರೈ ಫ್ರೂಟ್ಸ್ದೇ ಸ್ವೀಟ್ ತಂದುಬಿಡ್ತಾರೆ. ಅವಳೊಂದು ಮುಟ್ಟೆ ಇರಲ್ಲ, ಫುಲ್ ಒಂದು ಬಾಸ್ಪೂನ್ ನಾನೇ ಖಾಲಿ ಮಾಡಿಬಿಟ್ಟಿರ್ತೀನಿ, ಎರಡೇ ದಿನ ಖಾಲಿ ಮಾಡಿಬಿಟ್ಟಿರ್ತೀನಿ. ಕಮ್ಮಿ ಹಾಕೋ ಮಮ್ಮಿ ಸೌಂಡಾ. ಇದು 2ನೇ ಪೀಸು. ನೀವು ಹಿಂಗೆ ನೋಡ್ತಾನೆ ಇದ್ರೆ ಫುಲ್ ತಿನ್ನೋದನ್ನೇ ನೋಡ್ತಿರ್ಬೇಕಾಗಿತ್ತೆ. ಪಾಪ ನಿಮ್ಗೆ ಹೊಟ್ಟೆ ಓಡ್ಸೋಕ್ಕಾಗಲ್ಲ. 1 ಸೆಕೆಂಡ್, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆಯಿತಾ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ. ಮಾಡಿ ಮತ್ತೆ ಎಲ್ರಿಗೂ ಇನ್ನೊಂದು ಬೈಟ್ ಹಾಕ್ತೀನಿ. ನಿಮ್ಮದು ಸೇರಿಸಿ ನಾನೇ ತಿಂತೀನಿ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.